ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ತರಕಾರಿ ಸಾಂಬಾರಿಗೆಲ್ಲ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರು ಪೌಡರ್ನ ರೆಡಿ ಮಾಡ್ಕೊತೀವಲ್ಲ, ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇನು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹಾಗೂ ಹೊಸದಾಗಿ ಯಾರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಾನು ಒಂದು 5 kg ಆಗುವಷ್ಟು ಬೇಳೆ ಸಾಂಬಾರು ಪೌಡರ್ನ, ಅಂದರೆ ಒಂದು 7 ರಿಂದ 8 ತಿಂಗಳಿಗೆ ಆಗುವಷ್ಟು ಬೇಳೆ ಸಾಂಬಾರು ಪೌಡರ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 kg ಆಗುವಷ್ಟು ಸಾಂಬಾರು ಬೀಜನ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ವೈಷ್ಣವಿ ಮೆಣಸಿನ್ಕಾಯಿ ಅಂತ ತೊಗೊಂಡಿದ್ದೀನಿ, ಇದನ್ನು 2 kg ಆಗುವಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸುಕ್ಕು ಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಮೆಣಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಗೂ ಸಾಂಬಾರು ಬೀಜನೆಲ್ಲನೂ ಮತ್ತು ಅದಕ್ಕೆ ಹಾಕುವಂಥ ಪದಾರ್ಥಗಳೇನಿದೆ ಅದೆಲ್ಲನೂ ಕೂಡ ನಾನು ಬಿಸಿಲಲ್ಲಿ ಒಂದಿನ ತುಂಬ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇನ್ನು ಇವತ್ತು ಖಾರದ ಪುಡಿನ ಬಿಡಿಸ್ಕೊಳ್ಬೇಕಿತ್ತಲ್ಲ, ಹಾಗಾಗಿ ಇವತ್ತು ಮತ್ತೆ ಒಂದ್ಸರಿ ನಾನು ಸಾಂಬಾರು ಬೀಜ, ಮೆಣಸಿನ್ಕಾಯಿನೆಲ್ಲ ಮತ್ತು ಹಾಕುವಂಥ ಪದಾರ್ಥಗಳಿದೆ ಅದೆಲ್ಲನೂ ಸಹ ನಾನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿನ ಬಿಸಿಗಿಟ್ಟು ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 250 ಗ್ರಾಮ್ ಆಗುವಷ್ಟು ಸಾಸಿವೆನ ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ಚಿಟಪಟ ಅಂತ ಸೌಂಡ್ ಬರೋವರೆಗೂ ನೀಟಾಗಿ ಹುರಿದಿಟ್ಕೊಳ್ಬೇಕಾಗುತ್ತೆ. ಅದನ್ನು ಎಕ್ಸ್ಟ್ರಾ ಬೇರೆ ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ kg ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪನೇ ಸಣ್ಣ ಫ್ಲೇಮ್ನಲ್ಲಿ ನೀಟಾಗಿ ಘಮ ಬರೋವರೆಗೂ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿದಿಟ್ಕೊಳ್ಳೋಣ. ನೋಡಿ, ಈಗ ಕಡಲೆಬೇಳೆನ ಹುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಈಗ ತೊಗರಿಬೇಳೆನೂ ಅಷ್ಟೇ ಅರ್ಧ kg ಆಗುವಷ್ಟು ತೊಗರಿಬೇಳೆನ ತೊಗೊಂಡು ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ನಾವು ಖಾರದ ಪುಡಿಗೆ ಸೇರಿಸುವಂಥ ಪದಾರ್ಥಗಳನ್ನು ಕಡಿಮೆ ಊರಿನಲ್ಲಿ ತುಂಬ ಚೆನ್ನಾಗಿ ಹುರಿದಿಟ್ಕೊಳ್ಳೋದ್ರಿಂದ, ಅಂದರೆ ಘಮ ಬರೋವರೆಗೂ ಹುರಿದಿಟ್ಕೊಳ್ಳೋದ್ರಿಂದ ಖಾರದ ಪುಡಿನೂ ಅಷ್ಟೇ ತುಂಬ ಬಾಳಿಕೆ ಬರುತ್ತೆ. ಜೊತೆಗೆ ಅದ್ರ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ ಖಾರದ ಪುಡಿ. ಇದ್ರ ಜೊತೆಗೆ ನಾನು ಒಂದು ಮುಷ್ಟಿ ಆಗುವಷ್ಟು ಮೆಂತ್ಯನ ನೀಟಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಹುರಿದಿಟ್ಕೊಳ್ತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ ಉರಿಬೇಕಾದ್ರೆ ಘಮ ಬರುತ್ತೆ ನೋಡಿ. ಬೇಳೆ ಸಾಂಬಾರು ಪೌಡರು ತುಂಬ ಚೆನ್ನಾಗಿ ಘಮ ಬರಬೇಕು ಅಂತಂದರೆ ನಾವು ಪ್ರತಿಯೊಂದು ಪದಾರ್ಥನೂ ಕಡಿಮೆ ಊರಿನಲ್ಲಿನೇ ನೀಟಾಗಿ ನಾವು ಹುರಿದಿಟ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಖಾರದ ಪುಡಿ ಅಷ್ಟು ಚೆನ್ನಾಗಿ ಬರಲ್ಲ, ಒಗ್ಗೊಗ್ರಾಗುತ್ತೆ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ, ಇಲ್ಲಾಂದರೆ ಹುಳ ಆಗಿಬಿಡುತ್ತೆ. ಹಾಗಾಗಿನೇ ನಾವು ಎಷ್ಟು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಪದಾರ್ಥಗಳನ್ನ ಹುರಿದಿಟ್ಕೊಳ್ತೀವಿ ಅಷ್ಟು ಒಳ್ಳೆಯದು. ಈಗ ನಾನು ಅರ್ಧ kg ಆಗುವಷ್ಟು ಉದ್ದಿನ ಬೇಳೆನೂ ಅಷ್ಟೇ ನೀಟಾಗಿ ಘಮ ಬರೋವರೆಗೂ ಹುರಿದಿಟ್ಕೊಳ್ತಾ ಇದ್ದೀನಿ. ಹುರಿದಿರುವಂತಹ ಉದ್ದಿನ ಬೇಳೆನೂ ಅಷ್ಟೇ ನಾನು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಆದ ನಂತರ ಒಂದು ಮುಷ್ಟಿ ಆಗುವಷ್ಟು ಚಕ್ಕೆನೂ ಸಹ ನೀಟಾಗಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇನು ತುಂಬ ಚೆನ್ನಾಗಿ ಹುರಿದಿಟ್ಕೊಳ್ಳೋದೇನು ಬೇಡ, ಕಪ್ಪಗಾಗೋಗೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಚಕ್ಕೆನೆಲ್ಲ ಹುರಿದಿಟ್ಕೊಂಡಿದ್ದಾದಮೇಲೆ ಒಂದು 25 ಗ್ರಾಮ್ ಆಗುವಷ್ಟು ಲವಂಗನೂ ಅಷ್ಟೇ ನೀಟಾಗಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು 100 ಗ್ರಾಮ್ ಆಗುವಷ್ಟು ಕಪ್ಪು ಮೆಣಸು, ಅಂದರೆ ಕಾಳು ಮೆಣಸು ಏನಿದೆ ಅದನ್ನು ಸಹ ತಗೊಂಡು ನೀಟಾಗಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಏನಿದೆ ಅದನ್ನು ಹುರಿದಿಟ್ಕೊಂಡಿದ್ದಾದಮೇಲೆ ಈಗ ನಾನು ಅರ್ಧ kg ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಈ ಬೇಳೆ ಸಾಂಬಾರು ಪೌಡರ್ಗೆ ಜೀರಿಗೆನೇ ಮೇಯ್ನು. ಜೀರಿಗೆನ ಎಷ್ಟು ಸೇರಿಸ್ತೀವೋ ಅಷ್ಟು ಬೇಳೆ ಸಾಂಬಾರು ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಕಡಿಮೆ ಊರಿನಲ್ಲಿ ಬೇಕಿದ್ದರೆ ಸ್ವಲ್ಪನೇ ಸೇರಿಸ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಬೇಕು, ಅಂದರೆ ನೀಟಾಗಿ ಹುರಿದಿಟ್ಕೊಳ್ಬೇಕು. ನಾವು ಜೀರಿಗೆನ ಬಿಸಿ ಮಾಡಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ನಾವು ಜೀರಿಗೆನ ಹುರಿದಿಟ್ಕೊಳ್ಬೇಕಾಗುತ್ತೆ. ನೋಡಿ, ಜೀರಿಗೆದು ಕಲ್ಲರು ಚೇಂಜ್ ಆಗಿದೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ಅದನ್ನು ಸಹ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅರಿಶಿನದ ಕೊನೆ ಏನಿದೆ ಅದನ್ನು ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಅಷ್ಟೇ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಹುರ್ಕೊಳ್ಳೋದ್ರಿಂದ ಕಪ್ಪಗಾಗ್ಬಿಡುತ್ತೆ, ಹಾಗಾಗಿನೇ ಉಗುರು ಬೆಚ್ಚಗೆ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೇ ನಾನು ಒಂದು 100 ಗ್ರಾಮ್ ಆಗುವಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆನೂ ಅಷ್ಟೇ ತುಂಬ ಚೆನ್ನಾಗಿ ಘಮ ಬರೋವರೆಗೂ ಹುರಿದಿಟ್ಕೊಳ್ಬೇಕಾಗುತ್ತೆ.
ಪದಾರ್ಥಗಳನ್ನು ನೀಟಾಗಿ ಹುರಿದಿಟ್ಕೊಂಡಿದ್ದಾದ್ಮೇಲೆ ಕೊನೆಯದಾಗಿ ಒಂದು 6 ಕಟ್ ಆಗುವಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಅಷ್ಟೇ ಬಿಸಿಲಲ್ಲಿ ಚೆನ್ನಾಗಿ ಅದನ್ನು ಬರೀ ಎಲೆಗಳನ್ನ ಬಿಡಿಸ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ. ಈಗ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಉಗುರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲನೂ ನಾನು ಆಗಲೇ ಹುರಿದಿಟ್ಕೊಂಡಿದ್ನಲ್ಲ ಪಾತ್ರೆ, ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಆಗಿದ್ದಾದ್ಮೇಲೆ ಈಗ ನಾನು ಹಚ್ಚು ಇಂಗು ಅದೇನಿದೆ ಅದನ್ನು ಸಹ ನೀಟಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪುಡಿ ಇಂಗುನ ಸೇರಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಖಾರದ ಪುಡಿ, ಹಾಗಾಗಿನೇ ಹಚ್ಚು ಇಂಗುನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸಹ ಉಟ್ಕೊಂಡು ನೀಟಾಗಿ ಪಾತ್ರೆ ಸೇರಿಸ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನು ಸಾಂಬಾರ್ ಬೀಜನೂ ಅಷ್ಟೇ ನೀಟಾಗಿ ಹುರಿದಿಟ್ಕೊತಾ ಇದ್ದೀನಿ. ಇದನ್ನು ಸಣ್ಣ ಫ್ಲೇಮಲ್ಲೇ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಸಹ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಾಂಬಾರ್ ಬೀಜ ಹಾಗೂ ಎಲ್ಲ ಪದಾರ್ಥಗಳನ್ನ ಹುರಿದಿಟ್ಕೊಂಡಿದ್ದಾದ್ಮೇಲೆ ಇದೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಸ್ವಲ್ಪ ಅಂದರೆ ಹಾರಿಸ್ಕೊಳ್ಬೇಕು. ಹಾಗಾಗಿನೇ ನಾನು ಒಂದು ಮಗ್ಚೆಕಾಯಿನ ಸಹಾಯದಿಂದ ಎಲ್ಲನೂ ಸ್ವಲ್ಪ ಹಿಂಗೆ ಹಾರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ಈಗ ನಾನು ಸುಕ್ಕು ಮೆಣಸಿನ್ಕಾಯಿ ಏನಿದೆ ಅದನ್ನು ಅಷ್ಟೇ ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನೂ ಅಷ್ಟೇ ಸೇರಿಸ್ಕೊಂಡು ನೀಟಾಗಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ನಾನು ವೈಷ್ಣವಿ ಮೆಣಸಿನ್ಕಾಯಿನೂ ಅಷ್ಟೇ ಅದಕ್ಕೆ ಒಂದೊಂದೇ ಡ್ರಾಪು ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿಗೆ ನಾವು ಯಾವುದೇ ರೀತಿಯಾದಂಥ ಅಂದರೆ ಕಲ್ಲರ್ ಆಗಲಿ ಅಥವಾ ಖಾರದ ಮೆಣಸಿನ್ಕಾಯಿನ ಸೇರಿಸೋದೇನು ಬೇಕಾಗಿರೋದಿಲ್ಲ. ಇದೇ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಈ ಮೆಣಸಿನ್ಕಾಯಿನ ನಾನು ತಂದು ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಇರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸುಕ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಇದನ್ನು ಅಷ್ಟೇ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಮೆಣಸಿನ್ಕಾಯಿನೂ ನೀಟಾಗಿ ಹುರಿದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಪಾತ್ರೆಗೆ ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಹಾರಬೇಕು, ಬಿಸಿನೇ ಇದನ್ನು ಬಿಡಿಸ್ಬಾರ್ದು, ಸ್ವಲ್ಪ ಹಾರಬೇಕು. ಹಾಗಾಗಿ ಇದನ್ನು ಕೆಳಗಿಂದ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ಗಂಟೆ ಟೈಮು ನಾನು ಇದನ್ನು ತಣ್ಣಗಾಗಕ್ಕೆ ಅಂತ ಬಿಟ್ಟಿದ್ದೆ. ಈಗ ಇದನ್ನು ನಾನು ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ಹೊತ್ತು ಖಾರದ ಪುಡಿನೂ ಅಷ್ಟೇ ಬಿಸಿ ಇದ್ದಾಗಲೇ ನಾವು ಇದನ್ನು ಜರಡಿ ಮಾಡಿ ಇಟ್ಕೊಳ್ಬಾರ್ದು, ಸ್ವಲ್ಪ ಹಾರಕ್ಕೆ ಅಂತ ಬಿಡಬೇಕು, ಇಲ್ಲಾಂದರೆ ಖಾರದ ಪುಡಿ ಕಪ್ಪಗಾಗುತ್ತೆ. ಹಾಗಾಗಿ ಇದನ್ನು ಒಂದು ಪಾತ್ರೆಯಲ್ಲಿ ನೀಟಾಗಿ ಹಾರಾಕಿದ್ದೀನಿ. ಖಾರದ ಪುಡಿ ಅಂತೂ ಘಮ ಅಂತ ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೋಡಿ, ನೀಟಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಹರಳುಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಹರಳುಪ್ಪನ್ನ ಸೇರಿಸೋದ್ರಿಂದ ಯಾವುದೇ ರೀತಿಯಾಗಿರೋಂತಹ ಹುಳಗಳಾಗೋದಿಲ್ಲ. ಇನ್ನು ಕರಿಬೇವಿನ ಸೊಪ್ಪು ಘಮ ಅನ್ನೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಮನೆಯ ಅಡುಗೆಯಲ್ಲಿ ಬೇಳೆ ಸಾಂಬಾರು ಪೌಡರ್ನ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯಾಗಿ ಬೇಳೆ ಸಾಂಬಾರು ಪೌಡರ್ನ ರೆಡಿ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.